25ನೇ ವಾರ್ಷಿಕೋತ್ಸವದ ರಜತ ಮಹೋತ್ಸವ ಸಂಭ್ರಮ. ಜಿ ನವೀನ್ ಕುಮಾರ್ ಜೆಡಿಎಸ್ ಕಾರ್ಪೊರೇಟರ್ ಹೊಯ್ಸಳನಗರ ವಾರ್ಡ್ ಅಭ್ಯರ್ಥಿಯವರ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ. ಆಂಗ್ಲೇಯರೇ, ಜಿ ನವೀನ್ ಕುಮಾರ್ ಜೆಡಿಎಸ್ ಅಭ್ಯರ್ಥಿಯವರು ಬೆಂಗಳೂರಿನ ಸಿ ಕಾಲೋನಿ ಮರ್ಫಿ ರಸ್ತೆ ಹಲಸೂರಿನಲ್ಲಿ ಉಚಿತವಾಗಿ ವೈದ್ಯಕೀಯ ಶಿಬಿರವನ್ನು ಈಸ್ಟ್ ಪಾಯಿಂಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಈಸ್ಟ್ ಪಾಯಿಂಟ್ನ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ವೈದ್ಯರು ತಪಾಸಣೆಯನ್ನು ನಡೆಸಿ ಉಚಿತವಾಗಿ ಔಷಧಿಗಳನ್ನು ವಿತರಿಸಿದರು. ನೀವು ಬರೀ ಇಸ್ಕೊಡೋದು. ಹೌದು ಸರ್, ನಿನ್ನೆ ಕೂಡ ಬೆಳ್ಳಿ ಮಹೋತ್ಸವ ಆಗಿದೆ ಜೆಡಿಎಸ್. ಹೌದು. ಅದ್ರ ಪ್ರಯುಕ್ತ ಮಾಡ್ತಾ ಇದ್ದೀರಾ ಇಲ್ಲ ಯಾವ ತರ? ಇಲ್ಲ, ನಿನ್ನೆ 25th ಆ್ಯನಿವರ್ಸರಿ ಆಯಿತು JDS ಪಾರ್ಟಿ ಆಫೀಸ್ನಲ್ಲಿ. ನಿನ್ನೆ ನಾವೆಲ್ಲ ಸೇರಿಕೊಂಡು ಪಾರ್ಟಿ ಆಫೀಸ್ಗೆ ಹೋಗಿ ಸಿಲ್ವರ್ ಜೂಬಿನ ಆಚರಿಸಿ ನಿನ್ನೆ ವಾಪಸ್ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ಬರೋಕ್ಕೆ ಒಂದು 5 ಗಂಟೆ ಆಯಿತು. ಕುಮಾರನ ನೋಡಿ ಮಾತಾಡಿಕೊಂಡು ಬಂದಿದ್ದೀವಿ. ಇವತ್ತು ನಾವು ಆಲ್ರೆಡಿ ರಮೇಶ್ ಗೌಡ್ರನ್ನ ಹತ್ರ ಹೇಳಿದ್ದೀವಿ, ಈ ಥರ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಣ್ಣ ಅಂತ. ಅವ್ರು ಹೇಳಿದ್ರು ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಸಿಲ್ವರ್ ಜೂಬ್ಲಿ ತನಕ, ನೀವೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಇಲ್ಲಿ ಆಂಧ್ರಲೈನ್ ಕಾಲನಿ ಹತ್ರ ಬಂದು ಇವತ್ತು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ. 100 ಜನ ಬಂದಿದ್ದಾರೆ ಇಲ್ಲಿ. ಎಲ್ಲರಿಗೂ ಟ್ಯಾಬ್ಲೆಟು, ಆಮೇಲೆ ECG, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಏನು ಕ್ಯಾಟ್ರಾಕ್ ಆಪ್ರೇಷನ್ ಏನಾದರೂ ಇದ್ದರೆ ಫ್ರೀ ಕ್ಯಾಟ್ರಾಕ್ ಆಪ್ರೇಷನ್, ಪಿಕಪ್ ಡ್ರಾಪು ವಿತ್ ಫುಡ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಚೆನ್ನಾಗಿ ಹೋಗ್ತಾ ಇದೆ. ಇದು ನಾವು ಮಾಡ್ತಾ ಇರೋದು ಇಲ್ಲಿ ತುಂಬ ಬಡವರು ಇದ್ದಾರೆ ಆ್ಯಕ್ಚುಲಿ. ಯಾರು ಇನ್ನೂ ಬಂದು ಇಲ್ಲಿ ಆಂಧ್ರ ಕಾಲನಿನ ಎಲೆಕ್ಷನ್ ಟೈಮ್ ಮಾತ್ರ ಬಂದು ವಿಸಿಟ್ ಮಾಡಿ ಹೋಗೋದು ಮಾತ್ರ ಇದ್ದಾರೆ. ನಾವು ಬಂದಿದ್ದೀವಿ JDS ಪಾರ್ಟಿಯಿಂದ. ನಾವು ಬಂದೊಂದು ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಚೆನ್ನಾಗಿ ಒಂದು ಹೋಪ್ ಕೊಟ್ಟಿದ್ದೀವಿ, ನೋಡೋಣ. ಈ ಹೆಲ್ತ್ ಕ್ಯಾಂಪ್ ಮಾಡ್ತಾರ ಪ್ಲೇಸ್ ಅಲ್ಲಿ ತುಂಬಾನೇ ಬಾತ್ರೂಮ್ ಸಮಸ್ಯೆ ಆಗಲಿ ತುಂಬಾನೇ ಸಮಸ್ಯೆ ಇದೆ. ಇದ್ರ ಬಗ್ಗೆ ಯಾವ ತರ ನೀವು ಬಗೆಹರಿಸ್ತೀರಿ ಅಂತ? ನಾನು ಆಲ್ರೆಡಿ ಬಾತ್ರೂಮ್ ಬಗ್ಗೆ ಇಲ್ಲಿ ಇರೋ ಲೀಡರ್ ಹತ್ರ ಹೇಳಿದ್ದೀವಿ, ಈ ಥರ ಬಂದರೆ ನಾನು ಏನಾದರೂ ಮಾಡಿಕೊಡ್ತೀನಿ ಅಂತ. ಈ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಅಂದರೆ ಗೆದ್ದಿದ್ರೆ ವಿತಿನ್ 1 ಮಂತು ಈ ಬಾತ್ರೂಮ್, ಈ ದೇವಸ್ಥಾನಕ್ಕೆ ಏನು ಸ್ಯಾಂಕ್ಷನ್ ಆಗಿದೆಯೋ ಸ್ಯಾಂಕ್ಷನ್ ಆಗೋ ಅಮೌಂಟ್ ಪೇಪರ್ನ ಬಂದು ತೋರಿಸಿ ಒಂದು ಇಂಜಿನಿಯರ್ನ ಕರ್ಕೊಂಡು ಬಂದು ಬಿಟ್ಟು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆದಷ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸು ನಾವೆಲ್ಲ ಸೇರಿಸಿ ಒಂದು ಫಂಡ್ ರೇಸ್ ಮಾಡಿ ಆ ಬಾತ್ರೂಮ್ನ ಆಲ್ಮೋಸ್ಟು ಕನ್ಸ್ಟ್ರಕ್ಷನ್ ಮಾಡಿ ಕೊಡೋಣ ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ, ಮಾಡಿಕೊಡ್ತೀವಿ. ಸೊ ಅದು ನೆಕ್ಸ್ಟ್ ಫ್ಯೂಚರ್ ಯಾವ ಥರ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ? ಫ್ಯೂಚರ್ ಅಂದರೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಅದು ಇವಾಗ ನಮ್ಮದು JDS ಪಾರ್ಟಿ ಆಫೀಸಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತಾಯಿದೆ. ಸೊ ರಮೇಶನ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಒಂದ್ಸಲ ಅವ್ರ ಹತ್ರ ಮಾತಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಈ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು. ಆ್ಯಕ್ಚುಲಿ ಎಜುಕೇಶನ್ ಫೀಲ್ಡಲ್ಲಿ ಯಾವ ರೀತಿ ನೋಡ್ತೀರಾ ನೀವು? ಎಜುಕೇಷನ್ ಇಲ್ಲಿ ಏನು ನಿಮ್ಮ ಕಡೆಯಿಂದ ಏನು ಸೌಲಭ್ಯ ಇದೆ? ಎಜುಕೇಷನ್ ಗೌರ್ಮೆಂಟಿಂದ ಏನಾದರೂ ಗೌರ್ಮೆಂಟ್ ನಮ್ಮದು ಸ್ಕೂಲ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಸ್ಕೂಲ್ಸ್ ಇರೋದ್ರಿಂದ ಟೀಚರ್ಸ್ ಇಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಟೀಚರ್ಸ್ ನಮ್ಮ ಕಡೆಯಿಂದ ಗೆದ್ದು ಬಂದರೆ ಒಂದು ಟೀಚರ್ಸ್ನ ಅರೇಂಜ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪಾಠಶಾಲೆ ಮಾಡ್ಕೊಳೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲ ಅವರು ಪ್ರೈವೇಟ್ ಸ್ಕೂಲ್ನಲ್ಲಿ ಹೋಗ್ತೀನಿ ಅಂತ ಏನಾದರೂ ಇದ್ದರೆ ಕೂಡ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಫಂಡ್ ಕೊಟ್ಟರೆ ಆ ಫಂಡ್ನ ಈ ಮಕ್ಕಳಿಗೆ ಡೈರೆಕ್ಟಾಗಿ ಬಂದು ಸೇರಬೇಕು. ಇಲ್ಲಿ ಲೀಡರ್ಸ್ ಇದ್ದಾರೆ, ಇಲ್ಲಿ ಅವ್ರ ಕೈಯಿಂದ ಕೊಡೋಕ್ಕೆ ನಾವು ಬಂದು ಡೈರೆಕ್ಟಾಗಿ ಆ ಫ್ಯಾಮಿಲಿಗೆ ಕೊಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಬಂದರೆ ಮಾಡ್ತೀವಿ. ಈಗ ನೀವು ಲಾಸ್ಟ್ ನಿಮ್ಮ ಆಫೀಸ್ಗೆ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ರಿ, ಇವತ್ತು ಕೂಡ ಹೆಲ್ತ್ ಕ್ಯಾಂಪ್ ಮಾಡಿದ್ದೀರಿ. ಮುಂದೆ ಹೆಲ್ತ್ ಕ್ಯಾಂಪ್ ಬಿಟ್ಟು ಬೇರೆ ಏನಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತೀರಾ?
ಬರುವ ದಿನಗಳಲ್ಲಿ? ಬರೋ ದಿನಗಳಲ್ಲಿ ಇನ್ನ ಕ್ಯಾಂಪ್ ಪ್ಲಾನ್ಸ್ ಬಂದ್ಬಿಟ್ಟು ಜಾಸ್ತಿ ಇದೆ ಮಾಡೋದು. ಸೊ ನಾವು ಇವಾಗ್ಲೇ ಅದನ್ನ ಹೇಳ್ಬಿಟ್ರೆ ಜನಗಳಿಗೆ ಬಿಟ್ಟು ಬೇರೆ ಏನು ಇಲ್ಲ, ಅದು ಹೆಲ್ತ್ ಕ್ಯಾಂಪ್ ಬಿಟ್ಟು ಮಾಡಿ ಡೆವಲಪ್ಮೆಂಟ್ಗೋಸ್ಕರ ಜಾಸ್ತಿ ಪ್ಲಾನ್ಸ್ ಇದೆ. ಹೇಳಿ. ಒಂದು ಗ್ರೌಂಡ್ಸ್ ಇದೆ, ಕೆಲವು ಆಲ್ಮೋಸ್ಟ್ 9 ಸ್ಕ್ವೇರ್ ಅಂತ ಹೇಳ್ತೀವಿ. ಮರ್ಫಿಡೋನ್ ನೀವು ತಗೊಂಡ್ರೆ, ಇವಾಗ ನೀವು ಅಂಬೇಡ್ಕರ್ ಕೂಡ ತಗೊಂಡ್ರೆ ಕೂಡ ಕಾಂಗ್ರೆಸ್ ಇರುವಾಗ ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಇವಾಗ ಓಲ್ಡ್ ಆಗಿದೆ, ಏನು ಕೆಲಸ ಆಗಿಲ್ಲ. ಇವಾಗ ನೀವು ಅಂಬೇಡ್ಕರ್ ಗ್ರೌಂಡ್ ಹೋಗಿ ನೋಡಿ, ಅಷ್ಟು ದೊಡ್ಡ ಗ್ರೌಂಡ್, ಎಷ್ಟು ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ. ಇವಾಗ ಅವರೆಲ್ಲ ಬೇರೆ ತೆರಿಗೆ ಹೋಗ್ತಾ ಇದ್ದಾರೆ ಅಂದರೆ ಆ ಗ್ರೌಂಡ್ ರೆಡಿ ಇಲ್ಲ. ನಮ್ದು 9 ಸ್ಕ್ವೇರ್ ಇದೆ ಮರ್ಫಿ ಟೌನ್ನಲ್ಲಿ. ಈಚ್ ಸ್ಕ್ವೇರ್ ಈಚ್ ಗ್ರೌಂಡ್ ಇದೆ. ಯಾವ ಗ್ರೌಂಡ್ ಹೋಗಿ ನೋಡಿದ್ರೆ ಕೂಡ ಯಾವ ಗ್ರೌಂಡ್ ರೆಡಿ ಇಲ್ಲ. ನಾವು ಬಂದರೆ ಈಚ್ ಆ್ಯಂಡ್ ಎವ್ರಿ ಗ್ರೌಂಡ್ನ ರೆಡಿ ಮಾಡಿಕೊಡ್ತೀವಿ, ಈಚ್ ಆ್ಯಂಡ್ ಎವ್ರಿ ಗ್ರೌಂಡ್. ಅಂದ್ರೆ ಮುಂಬರುವ ದಿನಗಳಲ್ಲಿ ಕ್ರೀಡೆಗೆ ತಮ್ಮ ಒಂದು ಜಾಸ್ತಿ ಸಪೋರ್ಟ್ ಇರ್ತದೆ ಅಂತ ಖಂಡಿತ ಪಬ್ಲಿಕ್ ಆ್ಯಕ್ಚುಲಿ ಗೊತ್ತಾಗಿದೆ ಇವಾಗ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ. ನಾವು ಎಲೆಕ್ಷನ್ ಬಂದ ಮೇಲೆ ಕೆಲಸ ಮಾಡೋಕ್ಕೂ ಎಲೆಕ್ಷನ್ ಬರೋ ಮುಂಚೆ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇವತ್ತು ಹೆಲ್ತ್ ಕ್ಯಾಂಪ್ ಅಲ್ಲಿ ಐ ಟೆಸ್ಟ್ ಎಲ್ಲ ಮಾಡಿ ಇವರಿಗೆ ಗ್ಲಾಸ್ ಫ್ರೀ. ಹೌದು. ಇದು ಎಷ್ಟು ದಿನದೊಳಗೆ ನೀವು ಅವರಿಗೆ ಗ್ಲಾಸ್ ಎಲ್ಲ ವಿತಿನ್ 15 ಡೇಸ್ ಕೊಟ್ಬಿಡ್ತೀವಿ ನಾವು. 15 ಡೇಸ್ ಈ ಥರನೇ ಆ್ಯಕ್ಚುಲಿ ಒಂದು ಪ್ರೋಗ್ರಾಮ್ ಮಾಡಿ ಒಂದು ಅಟ್ಲೀಸ್ಟ್ ಒಂದು 100 ಆಫೀಸ್ ಮುಖಾಂತರ ಆಫೀಸಲ್ಲಿ ಬಂದು ತಗೊಬೇಕಾ ಇಲ್ಲ? ಇಲ್ಲ ಇದೇ ಜಾಗದಲ್ಲಿ ಬಂದು ಇಲ್ಲಿ ಈ ಜಾಗದಲ್ಲಿ ಟೆಂಟ್ ಹಾಕಿ ಇದು ರಮೇಶ್ ಗೌಡರನ್ನ ಕರೆಸಿ ಅವ್ರ ಕೈನಲ್ಲಿ ಕೊಡಿಸ್ತಾ ಇದೀವಿ. ಲಾಸ್ಟ್ ಟೈಮ್ ಹೆಂಗ್ ನಾವು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ ಪ್ರೋಗ್ರಾಮು. ಸೊ ಅದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ವಾಸ ಮಾಡಿರೋರನ್ನ ಒಂದು 2-3 ಕೇಳೋಣ. ನಮ್ಮ ಅಣ್ಣ ಇದ್ದಾರೆ, ಇಲ್ಲೊಬ್ಬ ತಮ್ಮ ಇದ್ದಾರೆ, ಇಲ್ಲೊಂದು ಅಣ್ಣ ಇದ್ದಾರೆ. ಇವ್ರು 3 ಜನ ಏನ್ ಹೇಳ್ತಾರೆ ಅವ್ರ ಬಗ್ಗೆ, ನವೀನ್ ಅಣ್ಣ ಬಗ್ಗೆ ಅಂತ ಕೇಳಿ. ಇವತ್ತಿನ ಹೆಲ್ತ್ ಕ್ಯಾಂಪ್ ನಿಮಗೆ ಎಷ್ಟು ಅನುಕೂಲ ಆಗಿದೆ ನವೀನ್? ಈಗ ಇಲ್ಲಿ ಕಾಲಿನಲ್ಲಿ ಬಡವರು ತುಂಬ ಜನ ಇದ್ದಾರೆ. ಒಂದು ಅನುಕೂಲವಾಗಿ ಬಡವ ಜನಕ್ಕೆ ಇಂಥ ಕಾರ್ಯಕ್ರಮ ಮಾಡಿದರೆ ತುಂಬ ಅನುಕೂಲವಾಗಿರುತ್ತೆ, ಜನಕ್ಕೂ ಚೆನ್ನಾಗಿರುತ್ತೆ. ಇನ್ನೂ ಹಲವಾರು ಕೆಲಸಗಳು ಇಲ್ಲಿ ಮಾಡಬೇಕಾಗಿದೆ ಸರ್. ಸುಮಾರು ಕೆಲಸಗಳು ಹೆಲ್ತ್ ಕ್ಯಾಂಪಲ್ಲಿ ಟೆಸ್ಟ್ ಮಾಡಿಸ್ಕೊಡ್ರ? ಇಲ್ಲ, ನಾವು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದೀವಿ. ಇಲ್ಲಿದೆ ಪೆಂಡಿಂಗ್ ಕೆಲಸಗಳು, ಯಾವ ಕೆಲಸನೂ ಆಗ್ತಾ ಇಲ್ಲ, ಯಾರು ಬರೋದೇ ಇಲ್ಲ. ನವೀನ್ ಅವರು ಬಂದ್ರೆ ಕೆಲಸಗಳು ಆಗುತ್ತೆ ಅಂತ. ಈಗ ನಾವು ಕಣ್ಣಾರು ನೋಡಿದ್ದೀವಿ ಅವ್ರು ಮಾಡಿರೋ ಕೆಲಸನ. ಮುಂದಕ್ಕಿನ್ನೂ ಚೆನ್ನಾಗಿ ಮಾಡಬೇಕಂತ ಅವ್ರನಲ್ಲಿ ನಂಬಿಕೆ ಇದೆ ಸರ್. ಅಂಥವರು ಬರಬೇಕಂತ ನಮಗೆ ಒಂದು ಅನಿಸ್ಕೆ ಇದೆ ಸರ್. ಮುಂದಕ್ಕಿನ್ನೂ ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅಂಥ ಕೆಲಸಗಳು ಮಾಡ್ಕೊಂಬಂದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ ಸರ್. ನವೀನ್ ಸರ್ ಅವರು ಬಂದಿದ್ದಾರೆ. ಈ ಥರ ಹೊಸದಾಗಿ ಇವಾಗ ನಮ್ಮ ಏರಿಯಾ ಒಳಗೆ ಆಂಧ್ರ ಕಾಲನಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ. ಇದಕ್ಕೆ ಮುಂಚೆ ನಮ್ಮ ರಾಜಣ್ಣ ಅವರು ಹಾಕಿದ್ದಾರೆ, ತುಂಬ ಸಲ ಹಾಕಿದ್ದಾರೆ, ನಾವು ಮಾಡಿಸಿದ್ದೀವಿ. ಬಟ್ ಇವಾಗ ನಮ್ಮ ನವೀನ್ ಸರ್ ಅವ್ರು ಬಂದಿದ್ದಾರೆ. ಆ ಮರ್ಪಿಟ್ ಒಂದು ಕಡೆ ಎಲ್ಲ ಕಡೆನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತವ್ರೆ. ಏನೋ ಅವ್ರಿಗೇನೋ ಕನಿಕರ ಬಂದು ನಮ್ಮ ಏರಿಯಾ ಒಳಗೆ ಬಂದು ಏನೋ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾಗೆ ಈ ದೇವಸ್ಥಾನ, ಈ ಟಾಯ್ಲೆಟ್ಗಳು ಸ್ವಲ್ಪ ಏರಿಯಾ ಒಳಗೆ ತುಂಬ ಸಮಸ್ಯೆಗಳು ಇದೆ, ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕೆಲಸಗಳು ಮಾಡಿಸ್ಕೊಟ್ಬಿಟ್ರೆ ನವೀನ್ ಅಣ್ಣವರು ನಾವು ಯಾವತ್ತೂ ಅವ್ರಿಗೆ ಋಣಪಟ್ಟಿರ್ತೀವಿ. ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಬೇಕಾಗಿರುತ್ತೆ ಬೇಸಿಕ್ ಏನಿದೆ, ಎಜುಕೇಷನ್ ಬೇಕಾಗಿದೆ. ಮತ್ತು ಇಲ್ಲಿ ಲೋಕಲ್ ಎಷ್ಟು ಒಂದು ಸ್ವಲ್ಪ ಅನ್ಎಜುಕೇಟೆಡ್ ಆಗಿದ್ದಾರೆ, ಅದರಿಂದ ಅವರು ಎಜುಕೇಷನ್ಗೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಸ್ಪೋರ್ಟ್ಸು ಮರ್ಫಿಡೋನ್ ಅಂದರೆ ಫುಟ್ಬಾಲಲ್ಲಿ ಫೇಮಸ್ ಆಗಿದೆ. ಈಗ ಅವ್ರು ಹೇಳ್ದಂಗೆ ನಮ್ಮ ಪೊಲೀಸ್ ಗ್ರೌಂಡ್ ಅಂತ ಒಂದಿದೆ ಮಾರ್ಕೆಟ್ ಹತ್ರ, ಅದು ಹಾಳಾಗಿದೆ. ಅದು ನಮ್ಮ ಎಷ್ಟೋ ಕಾರ್ಪೊರೇಟ್ಗಳು ಬಂದು ಕೈ ಇಕ್ಕಿದ್ರು, ಏನು ಕೆಲಸ ಆಗಿಲ್ಲ. ಇವರು ಗೆದ್ದ ಮೇಲೆ ಅದೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಗೆ ಇನ್ನೊಂದು ಇವ್ರಿಗೂ ಯಂಗ್ಸ್ಟರ್ ಆಗಿರೋದ್ರಿಂದ ಈ ಟೈಮ್ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಅವ್ರನ್ನ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೊಂದು ನಮಗೊಂದು ನಂಬಿಕೆ ಇದೆ, ವಿಶ್ವಾಸ ಇದೆ, ಅವ್ರೇನಾದರೂ ಗೆದ್ದು ಬಂದರೆ ಖಂಡಿತವಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆದ್ದರಿಂದ ಈ ಟೈಮ್ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿ ನಾವು ಪಬ್ಲಿಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅಂದ್ರೆ ತಮ್ಮ ಸಪೋರ್ಟ್ ಯಾವಾಗಲೂ ನವೀನ್ ಅವ್ರಿಗೆ ಇರುತ್ತೆ ಅಂತ ಹೇಳ್ತೀರಾ? ಹೌದು, ಯಾಕಂದರೆ ನಾವು ಸುಮಾರು ಅಭ್ಯರ್ಥಿಗಳನ್ನ ನೋಡಿದ್ದೀವಿ. ಎಲ್ಲ ಎಲೆಕ್ಷನಲ್ಲಿ ಬಂದು ಮಾತಾಡೋದಷ್ಟೇ, ಕೆಲಸಗಳು ಏನು ಮಾಡೋದಿಲ್ಲ. ನೀವು ಬೇಕಂದರೆ ಒಂದು ರೌಂಡ್ ಹೊಡಿಬೋದು, ರೌಂಡ್ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಲೋಕಲ್ ಹೇಗಿದೆ ಅಂತ. ಇವರು ಇನ್ನೂ ಏನು ಪೋಸ್ಟಿಂಗಲ್ಲಿಲ್ಲ, ಯಾವುದ್ರಲ್ಲಿ ಇಲ್ದಿರಂಗೆ ಇಷ್ಟು ಕೆಲಸಗಳು ಮಾಡಿದ್ದಾರೆ. ಬಡವರಿಗೆ ಸೇವೆ ಮಾಡಿದ್ದಾರೆ, ಹೆಲ್ತ್ ಚೆಕಪ್ಪು, ಹಾರ್ಟ್ ಚೆಕಪ್ ಅಂತ ತುಂಬ ಜನಕ್ಕೆ ಸೇವೆ ಮಾಡಿದ್ದಾರೆ. ಮತ್ತು ಎಜುಕೇಷನ್ಗೆ ಸ್ಕೂಲ್ ಅಡ್ಮಿಷನ್ನು ಬಡ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಮತ್ತು ಈಗ ನೀವು ನೋಡ್ಬೋದು ಇಲ್ಲಿ ಕ್ಯಾಂಪ್ ನಡೆಸ್ತಾ ಇದೆ. ಈ ಥರ ಕ್ಯಾಂಪ್ಸ್ಗಳು ಒಂದು 5-6 ಕ್ಯಾಂಪ್ ಮಾಡಿದ್ದಾರೆ. ನಮ್ಮ ಲೋಕಲ್ ವಾರ್ಡ್ಗಳಲ್ಲೇ 5-6 ಕ್ಯಾಂಪ್ ಮಾಡಿದ್ದಾರೆ. ಕಣ್ಣು ಆಪ್ರೇಷನ್ಗೆ ಹೆಲ್ಪ್ ಮಾಡ್ತಾರೆ. ಬಡವರು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಂದರೆ ಜಾತಿ ಧರ್ಮ ನೋಡ್ದಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಸಹಾಯ ಮಾಡ್ತಾರೆ ಫ್ಯೂಚರಲ್ಲಿ. ಆದ್ದರಿಂದ ಎಲ್ಲ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ನವೀನ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 100% ಇರುತ್ತೆ ಸರ್.
ಸಪೋರ್ಟ್ ಇರೋದ್ರಿಂದನೇ ನಾವು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ನಾವು ಸೇವೆ ಮಾಡ್ತಾ ಇರೋದು ಅವ್ರಿಗೆ ಓಕೆ ಅಂತ ಇಲ್ಲಿ ಲೋಕಲ್ ಎಷ್ಟು